ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ₹1 ಖರ್ಚು ಮಾಡ್ದಂಗೆ ನನ್ನ ಹಸ್ಬೆಂಡ್ ಬರ್ಡೇನ ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ. ಸೊ ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನ ವಿಡಿಯೋನ ಹಾಕಿದ್ದೀನಿ. ಪ್ಲೀಸ್ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನಾನು ಯಾವ ರೀತಿ ಕೇಕ್ ಮಾಡಿದೆ, ಹಾಗೆ ಡೆಕೋರೇಷನ್ ಯಾವ ರೀತಿ ಮಾಡಿದೆ ಅನ್ನೋದನ್ನ ಎಲ್ಲನೂ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ. ನಾನಿಲ್ಲಿ ಮಿರರ್ ಗ್ಲೇಸ್ ಕೇಕ್ನ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿ ಬಂದಿತ್ತು ಕೇಕು. ಸಾಫ್ಟಾಗಿ ಮತ್ತು ಸ್ಪಾಂಜಿಯಾಗಿ ಕೂಡ ಬಂದಿತ್ತು. ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು. ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಈ ಕೇಕು. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕೇಕ್ನ. ನಾನಿಲ್ಲಿ ಫಸ್ಟ್ಗೆ ಕೇಕ್ನ ಮಾಡ್ಕೊಳ್ತಿದ್ದೀನಿ. ಸೊ ಅದಕ್ಕೋಸ್ಕರ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ಸೊ ನಾನಿಲ್ಲಿ ಪ್ಲಾಸ್ಟಿಕ್ ಬ್ರಷ್ನ ಯೂಸ್ ಮಾಡ್ತಾಯಿಲ್ಲ. ಸೊ ನಾನೇ ತಯಾರಿಸ್ಕೊಂಡಿರೋ ಬ್ರಷಲ್ಲಿ ಆಯಿಲ್ನ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಸೊ ಆದಷ್ಟು ಪ್ಲಾಸ್ಟಿಕ್ನ ಬಳಸಬೇಡಿ ಅಡುಗೆ ಮಾಡ್ಬೇಕಾರೆ. ಈಗ ಆಯಿಲ್ನೆಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ಸೊ ಬೇಕಿಂಗ್ ಪೇಪರ್ ಇದ್ದರೆ ಬೇಕಿಂಗ್ ಪೇಪರ್ ಬೇಕಾದ್ರೂ ಹಾಕ್ಕೊಳ್ಬೋದು. ನಾನಿಲ್ಲಿ A4 ಶೀಟ್ನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ. ಈಗ A4 ಶೀಟ್ ಮೇಲೂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ಸೊ ಎಣ್ಣೆ ಎಲ್ಲ ಅಪ್ಲೈ ಮಾಡ್ಕೊಂಡ್ಮೇಲೆ ಕುಕ್ಕರ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಸೊ ನಾನಿಲ್ಲಿ ಮಾಡ್ತಿರೋದು ಮಿರರ್ ಗ್ಲೇಸ್ ಕೇಕ್ ಆಗಿರೋದ್ರಿಂದ ನಾನು ಅಗರ್ ಏನು ಬಳಸ್ತಾ ಇಲ್ಲ. ಸೊ ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಹಾಲು, ಕಾಯಿಸಿ ಆರಿಸಿರುವಂತಹ ಹಾಲನ್ನ ಹಾಕ್ಕೊಳ್ತಿದ್ದೀನಿ. ಸೊ ಫಸ್ಟು ಹಾಲು, ಸಕ್ಕರೆ, ಮೊಸರನ್ನ ಮಿಕ್ಸರ್ ಮಾಡ್ಕೊಳ್ಳೋಣ. ನೋಡಿ ಮಿಕ್ಸರ್ ಮಾಡ್ಕೊಂಡಿದ್ದೀನಿ. ಈಗ 1 ಕಪ್ಪು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ಹಾಗೆ ಅರ್ಧ ಕಪ್ಪು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಸೊ ಸೂರ್ಯಕಾಂತಿ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ನಾನು. ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು. ಸೊ ಈಗ ಇದನ್ನ ಮಿಕ್ಸರ್ ಮಾಡ್ಕೊಳ್ಳೋಣ. ನೋಡಿ ಮಿಕ್ಸರ್ ಮಾಡ್ಕೊಂಡ್ಮೇಲೆ ಈ ರೀತಿ ಪೇಸ್ಟ್ ಥರ ಆಗಿದೆ. ಸೊ ಇದನ್ನ ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ ನಾನು. ದೋಸೆ ಹಿಟ್ಟಿರುತ್ತೆ ಅಲ್ವಾ, ಆ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ಸೊ ಇನ್ನೂ ಗಟ್ಟಿ ಇತ್ತು ಅಂತಂದರೆ ಇನ್ನೊಂದು ಸ್ವಲ್ಪ ಕಾಯಿಸಿ ಆರಿಸಿರೋ ಹಾಲನ್ನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು. ಈಗ 3/4 ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಧಾನವಾಗಿ. ಸೊ ಜೋರಾಗಿ ಮಿಕ್ಸ್ ಮಾಡ್ಕೊಳ್ಬಾರ್ದು. ಸೊ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ 1 ಸ್ಪೂನು ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ತಿದ್ದೀನಿ. ಸೊ ವೆನಿಲಾ ಎಸೆನ್ಸ್ ಇಲ್ಲ ಅನ್ನೋರು 1 ಸ್ಪೂನು ಏಲಕ್ಕಿ ಪೌಡರ್ನೂ ಕೂಡ ಹಾಕ್ಕೊಳ್ಬೋದು. ಸೊ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಕೇಕ್ ಬ್ಯಾಟರ್ ರೆಡಿ ಆಗುತ್ತೆ. ಈಗ ಹಂಚನ್ನ 10 ನಿಮಿಷ ಕಾಸ್ಕೊಳ್ಳೋದಕ್ಕೆ ಇಡ್ತಿದ್ದೀನಿ. ಹಂಚು ಚೆನ್ನಾಗಿ ಹೀಟ್ ಆಗಬೇಕು. ಸ್ವಲ್ಪ ದಪ್ಪ ತಳ ಇರುವಂತಹ ಹಂಚು ತೊಗೊಂಡ್ರೆ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಕೇಕ್ ಬ್ಯಾಟರ್ನ ಆಲ್ರೆಡಿ ಎಣ್ಣೆನ ಅಪ್ಲೈ ಮಾಡಿದ್ದೆ ಅಲ್ವಾ, ಅದೇ ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ. ಸೊ ಎಲ್ಲ ಹಾಕ್ಕೊಂಡ್ಬಿಟ್ಟು 1-2 ಸರಿ ಟ್ಯಾಪ್ ಮಾಡ್ಕೊಳ್ಬೇಕು. ಸೊ ಟ್ಯಾಪ್ ಮಾಡೋದ್ರಿಂದ ಎಲ್ಲಾದರೂ ಬಬಲ್ಸ್ ಇದ್ದರೆ ಹೋಗುತ್ತೆ. ನೋಡಿ ಈ ಥರ ಟ್ಯಾಪ್ ಮಾಡಿಬಿಟ್ಟು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಕಾದಿರುವ ಹಂಚ್ ಮೇಲೆ ಇಟ್ಕೊಳ್ತಿದ್ದೀನಿ. ಇದನ್ನು 30 ನಿಮಿಷ ಇಟ್ಕೊಳ್ಬೇಕು ಈ ಥರ ಹೀಟಲ್ಲಿ. ಸೊ 30 ನಿಮಿಷ ಆದಮೇಲೆ ನೋಡಿ ಕೇಕು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡಿ ಚಾಕುನಿಂದ ಚುಚ್ಚಿಬಿಟ್ಟು ತೋರಿಸ್ತಿದ್ದೀನಿ. ಸೊ ಚಾಕುಗೆ ಎಲ್ಲೂ ಕೇಕ್ ಹತ್ತಿಲ್ಲ. ಸೊ ಕೇಕ್ ಹತ್ತಿಲ್ಲ ಅಂತಂದರೆ ಚೆನ್ನಾಗಿ ಆಗಿದೆ ಕೇಕ್ ಅಂತ. ಸೊ ಸ್ವಲ್ಪ ಆದರೂ ಹತ್ಕೊಳ್ತು ಅಂದರೆ ಇನ್ನೊಂದು 5 ನಿಮಿಷ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ 10 ನಿಮಿಷ ತಣ್ಣಗಾಗೋದಕ್ಕೆ ಬಿಡೋಣ ಕೇಕ್ನ. ಸೊ ತಣ್ಣಗಾದ್ಮೇಲೆ ನೋಡಿ ಸುತ್ತೂರ ಬಿಡಿಸ್ಕೊಳ್ತಿದ್ದೀನಿ ನಾನು. ಚಾಕುನಿಂದ ಈ ಥರ ಮಾಡಿಕೊಂಡು ಸುತ್ತೂರ ಕೇಕ್ನ ಬಿಡಿಸ್ಕೊಳ್ತಿದ್ದೀನಿ. ಸೊ ಕೇಕ್ ತೆಗೆದ್ಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು. ಈಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ. ಸೊ ಪೇಪರ್ ಕೂಡ ತಗೊಳ್ತಿದ್ದೀನಿ. ಕೇಕು ಪರ್ಫೆಕ್ಟಾಗಿ ಸಖತ್ತಾಗಿ ಬಂದಿದೆ. ಸೊ ಕೇಕ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಹಾಗೆ ಎಲ್ಲೂ ಕಪ್ಪಾಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಈಗ ನಾವು ಕೇಕಿಗೆ ಪೇಸ್ಟ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಈಗ ಕಡಾಯಿ ಇಟ್ಕೊಂಡು ಕಡಾಯಿಗೆ ಅರ್ಧ ಕಪ್ಪು ನೀರನ್ನ ಹಾಕ್ಕೊಳ್ತಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ. ಹಾಗೆ 2 ಸ್ಪೂನು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ಸೊ ನಾವು ಫ್ಲೇಮ್ ಇಟ್ಕೊಳ್ಳೋಕ್ಕೂ ಮುಂಚೆನೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೈದಾ ಹಿಟ್ಟಲ್ಲಿ ಒಂದು ಗಂಟು ಆಗಬಾರ್ದು, ಆ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಗಂಟು ಆಗದ ರೀತಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು 1/4 ಕಪ್ಪಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಿದ್ದೀನಿ.
ಸೊ ಮಿಲ್ಕ್ ಪೌಡರ್ ಹಾಕೋದ್ರಿಂದ ಕ್ರೀಮು ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಸಖತ್ತಾಗಿರುತ್ತೆ ಮಿಲ್ಕ್ ಪೌಡರ್ ಹಾಕೋದ್ರಿಂದ, ತುಂಬಾ ರುಚಿಯಾಗಿರುತ್ತೆ ಕ್ರೀಮು. ಸೊ ನೋಡಿ, ಮಿಲ್ಕ್ ಪೌಡರ್ ಹಾಕಿದ ಮೇಲೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಅದು ಕೂಡ ಗಂಟಿಲ್ಲದೆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಒಂದು ಗಂಟಿಲ್ಲ. ಈಗ ನಾವು ಫ್ಲೇಮ್ ಇಟ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಸೊ ಲೋ ಫ್ಲೇಮಲ್ಲಿ ಫ್ಲೇಮ್ ಇಟ್ಕೊಂಡು ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಸೊ ನಿಧಾನವಾಗಿ ಅದು ಗಟ್ಟಿ ಆಗ್ತಾ ಬರುತ್ತೆ. ಸೊ ಗಟ್ಟಿ ಆದ ಕೂಡಲೇ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಬೇಕು. ನೋಡಿ, ಈಗ ಗಟ್ಟಿ ಆಗಿದೆ, ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಕ್ರೀಮ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈಗ ಫ್ಲೇಮ್ನ ನಾನು ಆಫ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಿರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರೀಮು. ಸೊ ಈ ರೀತಿ ಇರಬೇಕು ಕ್ರೀಮು. ಸೊ ಈಗ ನಾವು ಈ ಮಿಶ್ರಣಕ್ಕೆ ತುಪ್ಪನ ಹಾಕ್ಕೊಳ್ಬೇಕಾಗುತ್ತೆ. ಸೊ 1 ಟೇಬಲ್ ಸ್ಪೂನಷ್ಟು ನಾವು ತುಪ್ಪನ ಹಾಕ್ಕೊಳ್ತಿದ್ದೀನಿ. ತುಪ್ಪ ಬದಲು ನಾವು ಬೆಣ್ಣೆ ಕೂಡ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಸೊ ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಹಾಕ್ಕೊಂಡ್ರೆ ಸಾಕು. ಸೊ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕ್ರೀಮ್ ರೆಡಿ ಆಗುತ್ತೆ. ನೋಡಿ, ಕ್ರೀಮು ಈ ಥರ ಬರುತ್ತೆ. ಸೊ ನೋಡಿ, ಈ ರೀತಿ ಇರುತ್ತೆ ಕ್ರೀಮು. ಈಗ ನಾವು ಇದನ್ನು ಫಿಲ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ಫಿಲ್ಟರ್ ಮಾಡ್ಕೊಳ್ಳೋದಕ್ಕೆ ಒಂದು ಸೋಸೋದ್ರೊಳಗೆ ಹಾಕ್ಕೊಳ್ತಿದ್ದೀನಿ ನಾನು. ಸೊ ಫಿಲ್ಟರ್ ಯಾಕೆ ಮಾಡ್ಕೊಳ್ಬೇಕು ಅಂತಂದರೆ, ಸಣ್ಣ ಪುಟ್ಟ ಗಂಟುಗಳೇನಾದರೂ ಇದ್ದರೆ ಸೊ ಫಿಲ್ಟರ್ ಮಾಡ್ಕೊಳ್ಳೋದ್ರಿಂದ ಸಣ್ಣ ಪುಟ್ಟ ಗಂಟುಗಳೆಲ್ಲ ಹೋಗುತ್ತೆ. ನೋಡಿ, ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಈಗ ಸೊ ಇನ್ನೂ ಅರ್ಧ ಕ್ರೀಮ್ನ ಇನ್ನೊಂದು ಬೌಲ್ಗೆ ನಾನು ಹಾಕ್ಕೊಳ್ತಿದ್ದೀನಿ. ಸೊ ಇನ್ನೊಂದು ಬೌಲ್ಗೆ ನಾನು ಕಲರ್ನ ಹಾಕ್ಕೊಳ್ತಿದ್ದೀನಿ, ಫುಡ್ ಕಲರು. ಸೊ ಆರೆಂಜ್ ಕಲರ್ನ ಹಾಕ್ಕೊಳ್ತಿದ್ದೀನಿ. ಸೊ ಆರೆಂಜ್ ಕಲರ್ ಹಾಕ್ಕೊಂಡಿದ್ದಕ್ಕೆ ನನಗೆ ಯೆಲ್ಲೋ ಕಲರ್ ಬಂತು ಕ್ರೀಮು. ಸೊ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಕ್ರೀಮು. ಈಗ ಒಂದೇ ನಾನು ಫುಡ್ ಕಲರ್ ಹಾಕ್ಕೊಂಡಿರೋದು. ಸೊ ಇನ್ನೊಂದು ವೈಟ್ ಕ್ರೀಮ್ ಹಾಗೆ ಇರುತ್ತೆ. ಸೊ ಈಗ ಕೇಕ್ ಮೇಲೆ ಡೆಕೋರೇಟ್ ಮಾಡ್ಕೊಳ್ಳೋಣ ನಾವು. ನಾನು ಕೇಕ್ನ ತಳಭಾಗದಲ್ಲಿ ನಾನು ಪ್ಲೇಟ್ನ ಇಟ್ಕೊಂಡಿದ್ದೀನಿ. ಸೊ ಪ್ಲೇಟ್ ಮೇಲೆ ಇನ್ನೊಂದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಕೇಕ್ನ ಇಟ್ಕೊಂಡ್ಬಿಟ್ಟು ಡೆಕೋರೇಟ್ ಮಾಡ್ಕೊಳ್ತಿದ್ದೀನಿ. ಸೊ ಎತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಅದಕ್ಕೋಸ್ಕರ. ಈಗ ನಾವು ವೈಟ್ ಕ್ರೀಮಿಂದ ಡೆಕೋರೇಟ್ ಮಾಡ್ಕೊಳ್ಳೋಣ. ಫಸ್ಟು ಕ್ರೀಮ್ ಒಂದು ಸ್ವಲ್ಪ ಗಟ್ಟಿ ಇತ್ತು ಅಂತಂದರೆ ಇನ್ನೊಂದು ಸ್ಪೂನು ತುಪ್ಪ ಹಾಕ್ಕೊಳ್ಬೋದು. ಸೊ ಈ ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ಕ್ರೀಮು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಗ್ಲೇಸ್ ಅಂತ ಕೂಡ ಕರಿಬೋದು ನಾವು ಇದನ್ನು. ಸೊ ಗ್ಲೇಸ್ನ ಮಾಡೋದಕ್ಕೆ ಅಗರ್ ಅಗರ್ ಅಥವಾ ಚೈನಾ ಗ್ರಾಸ್ನ ಉಪಯೋಗಿಸ್ತಾರೆ. ನಾನಿಲ್ಲಿ ಅದು ಯಾವುದನ್ನು ಯೂಸ್ ಮಾಡಿಲ್ಲ, ಕೇವಲ ಮೈದಾ ಮತ್ತು ಮಿಲ್ಕ್ ಪೌಡರ್ನಿಂದ ಮಾತ್ರ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ನಾವು ಯೆಲ್ಲೋ ಕಲರ್ ಕ್ರೀಮ್ನ ಹಾಕ್ಕೊಳ್ತಿದ್ದೀನಿ. ಸೊ ನನಗೆ ಇಲ್ಲಿ ಆರೆಂಜ್ ಕಲರ್ ಫುಡ್ ಕಲರ್ನ ತೊಗೊಂಡಿದ್ದೆ, ಅದು ಯೆಲ್ಲೋ ಕಲರ್ ಆಗಿದೆ. ಸೊ ನಾವು ಯಾವ ಕಲರ್ ಬೇಕಾದ್ರೂ ಹಾಕ್ಕೊಳ್ಬೋದು, ಅಥವಾ ಬೀಟ್ರೋಟ್ ಕಲರಿಂದ ಕೂಡ ನಾವು ಮಾಡ್ಕೊಳ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈ ಕಲರಿಂದನೂ ನಾವು ಡೆಕೋರೇಟ್ ಮಾಡ್ಕೊಳ್ತಿದ್ದೀನಿ. ಸೊ ಎಲ್ಲ ಕಂಪ್ಲೀಟಾಗಿ ನಾವು ಡೆಕೋರೇಟ್ ಮಾಡ್ಕೊಳ್ಬೇಕಾಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಕ್ರೀಮು. ನೋಡಿ, ಎಲ್ಲನೂ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ವೈಟ್ ಕಲರ್ ಕ್ರೀಮಿಂದ ಕೂಡ ನಾನು ಡೆಕೋರೇಟ್ ಮಾಡ್ಕೊಳ್ತಿದ್ದೀನಿ. ಸೊ ಇದು ಸೆಟ್ ಆಗೋದಕ್ಕೆ ಬಿಡಬೇಕು. ಒಂದು 10 ನಿಮಿಷ ಫ್ರಿಜ್ ಒಳಗೆ ಇಟ್ಬಿಟ್ಟು ನಾವು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. 10 ನಿಮಿಷ ಇಟ್ಟರೆ ಸಾಕಾಗುತ್ತೆ, ಚೆನ್ನಾಗಿ ಸೆಟ್ಟಾಗಿರುತ್ತೆ. ನೋಡಿ, 10 ನಿಮಿಷ ಆದಮೇಲೆ ತೋರಿಸ್ತಿದ್ದೀನಿ. ಸೊ ಇವಾಗ ಒಂದು ಸಪ್ರೇಟಾಗಿ ಪ್ಲೇಟ್ಗೆ ಎತ್ತಿಟ್ಕೊಳ್ತಿದ್ದೀನಿ ನಾನು. ಸೊ ನಾನು ಒಂದು ಪ್ಲೇಟ್ ಮೇಲೆ ಯಾಕೆ ಇನ್ನೊಂದು ಪ್ಲೇಟ್ ಇಟ್ಬಿಟ್ಟಿಟ್ಟೆ ಅಂದರೆ, ಈ ಥರ ಎತ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಒಂದ್ರ ಮೇಲೊಂದು ಇಟ್ಕೊಂಡು ಕೇಕ್ನ ಇಟ್ಕೊಂಡಿದ್ದೆ. ನೋಡಿ, ಪರ್ಫೆಕ್ಟಾಗಿ ಬಂದಿದೆ ಕೇಕು, ತುಂಬ ಚೆನ್ನಾಗಿದೆ. ಸೊ ಬರ್ಡೇಗೆ ಇಟ್ಬಿಟ್ಟು ಕಟ್ ಮಾಡಿಸ್ತೀನಿ, ನೀವೇ ನೋಡುವಂತ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕ್ ಅಂತ. ಈಗ ಚೆರ್ರಿಯಿಂದ ಡೆಕೋರೇಟ್ ಮಾಡ್ಕೊಳ್ತಿದ್ದೀನಿ. ಸೊ ಚೆರ್ರಿ ಇದ್ದರೆ ಚೆರ್ರಿ ಇಟ್ಕೊಳ್ಳಿ. ಸೊ ನನ್ನ ಹತ್ರ ಇತ್ತು, ಅದಕ್ಕೋಸ್ಕರ ಭಾಳ ಇತ್ತು ಚೆರ್ರಿ, ಅದಕ್ಕೋಸ್ಕರ ಫುಲ್ಲು ಡೆಕೋರೇಟ್ ಮಾಡ್ಕೊಳ್ತಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಮಿರರ್ ಗ್ಲೇಸ್ ಕೇಕ್ನ ಮಾಡ್ಕೊಳ್ಬೋದು ಮನೆಯಲ್ಲೇ. ಸೊ ಅದ್ಭುತವಾಗಿ ಇರುತ್ತೆ, ನೀವು ಒಂದ್ಸಲಿ ಟ್ರೈ ಮಾಡಿ. ಈಗ ನಾನು ಬರ್ಡೇ ಡೆಕೋರೇಷನ್ ಯಾವ ರೀತಿ ಮಾಡಿದೆ ಅಂತ ತೋರಿಸ್ತೀನಿ, ಬನ್ನಿ ಹೇಗೆ ಮಾಡಿದೆ ಅಂತ ನೋಡೋಣ. ಸೊ ನಾನಿಲ್ಲಿ ಒಂದು ಸ್ವಲ್ಪ ಬಟನ್ ರೋಸು ಹಾಗೆ ಸೇವಂತಿಗೆ ಹೂವನ್ನ ತೊಗೊಂಡಿದ್ದೀನಿ. ಸೊ ಸೇವಂತಿಗೆ ಹೂವು ನಮ್ಮೂರಲ್ಲೇ ಸಿಕ್ಕಿತ್ತು. ಸೊ ಬಟನ್ ರೋಸ್ ಒಂದು ತರಿಸ್ಕೊಂಡಿದ್ದೆ. ಸೊ ಈಸಿಯಾಗಿ ಮಾಡ್ಕೊಳ್ಬೋದು, ಸಿಂಪಲ್ ಡೆಕೋರೇಷನ್ ಇದು. ಸೊ ಮನೆಯಲ್ಲೇ ಸಿಂಪಲಾಗಿ ಬರ್ಡೇ ಸೆಲೆಬ್ರೇಷನ್ ಆರಾಮಾಗಿ ಮಾಡ್ಕೊಳ್ಬೋದು. ಫಸ್ಟು ನಾನು ಸೇವಂತಿಗೆ ಹೂವಿನಿಂದ ಎಲ್ಲ ಎಲೆಗಳನ್ನೆಲ್ಲ ಬಿಡಿಸ್ಕೊಂಡ್ಬಿಟ್ಟು ನಾನು
ಸರ್ಕಲ್ ಟೈಪಲ್ಲಿ ನಾನು ಡೆಕೋರೇಟ್ ಮಾಡಿಕೊಂಡೆ ಎಲ್ಲ ಹೂವಿನಿಂದ. ಸೊ ಅದಷ್ಟೇ, ನಾನು ಸ್ವಲ್ಪನೇ ತೊಗೊಂಡಿರೋದು ಸೇವಂತಿಗೆ ಹೂವು. ಸೊ ಡಬಲ್ ಕಲರ್ಸ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಸೊ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಈ ಥರ ಸರ್ಕಲ್ ಟೈಪಲ್ಲಿ ಮಾಡಿಕೊಂಡೆ. ಸೊ ಆಮೇಲೆ ನಾನು ಬಟನ್ ರೋಸಿಂದ ಮಧ್ಯ ಡೆಕೋರೇಟ್ ಮಾಡಿಕೊಂಡೆ. ಸೊ ಬಟನ್ ರೋಸಿನ ಎಲೆಗಳನ್ನೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಸೊ ಮಧ್ಯ ಈ ಥರ ಹಾಕ್ಕೊಳ್ತಿದ್ದೀನಿ. ಸೊ ಇಷ್ಟೇ ಸಿಂಪಲ್ಲಾಗಿ ಮಾಡಿಕೊಂಡೆ, ತುಂಬ ಚೆನ್ನಾಗಿ ಕಾಣಿಸ್ತು. ಸೊ ಇಷ್ಟ ಆಯಿತು ಎಲ್ಲರಿಗೂ ಈ ರೀತಿ ಮಾಡ್ಕೊಂಡಿದ್ದಕ್ಕೆ ಮನೇಲಿ. ಸೊ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಡಬಲ್ ಕಲರಲ್ಲಿ. ಸೊ ಶೇಪ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಟೇಬಲ್ ಚಿಕ್ಕದಿರೋದ್ರಿಂದ ಸೊ ಈ ಥರ ಮಾಡಿಕೊಂಡೆ ಅಷ್ಟೇ. ಸೊ ನೋಡಿ ಈ ಥರ ನಾನು ಕ್ಯಾಂಡಲಿಂದ ಮಧ್ಯೆ ಇಟ್ಕೊಳ್ತಿದ್ದೀನಿ. ಸೊ ಕ್ಯಾಂಡಲ್ ಹಚ್ಕೊಳ್ಳೋದಕ್ಕೆ ಇಟ್ಕೊಳ್ತಿದ್ದೀನಿ. ಸೊ ಈ ಥರ ಕ್ಯಾಂಡಲ್ ಇದ್ರೂ ಇಟ್ಕೊಳ್ಬೋದು, ಅಥವಾ ಬೇರೆ ಥರ ಕ್ಯಾಂಡಲ್ ಬರುತ್ತೆ ಅಲ್ವಾ, ಅದನ್ನು ಕೂಡ ಇಟ್ಕೊಳ್ಬೋದು, ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ 6 ಕ್ಯಾಂಡಲ್ನ ಅಷ್ಟೇ ಯೂಸ್ ಮಾಡಿರೋದು. ಸೊ ಈ ಥರ ಡೆಕೋರೇಟ್ ಮಾಡಿದ್ದೀನಿ ನೋಡಿ ಸಿಂಪಲ್ಲಾಗಿ. ಸೊ ಇಷ್ಟೇ, ನಮ್ಮ ರೂಮ್ ಒಳಗೇ ಮಾಡಿದ್ದೆ ಸಿಂಪಲ್ಲಾಗಿ. ಸೊ ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಕೇಕು ಕೂಡ ಇಟ್ಟಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ ಡೆಕೋರೇಷನಿಗೂ ಕೇಕಿಗೂ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ. ಸೊ ಸಖತ್ತಾಗಿ ಬಂದಿತ್ತು. ಸೊ ನನ್ನ ಹಸ್ಬೆಂಡ್ ಕೂಡ ತುಂಬ ಇಷ್ಟಪಟ್ಟರು ಈ ರೀತಿ ಮಾಡಿದ್ದಕ್ಕೆ. ಸೊ ನಮಗೆ ಇಷ್ಟ ಆದವ್ರಿಗೆ ನಾವು ಯಾವ ರೀತಿ ಬೇಕಾದ್ರೂ ಸರ್ಪ್ರೈಸಾಗಿ ಬರ್ಡೇನ ಸೆಲೆಬ್ರೇಷನ್ ಮಾಡ್ಬೋದು. ಸೊ ದುಡ್ಡಿರೋರು ಬೇರೆ ಕಡೆ ಹೋಗಿ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ನಮ್ಮಂಥವ್ರು ಮನೆಯಲ್ಲೇ ಈ ಥರ ಮಾಡ್ಕೊಳ್ಬೋದು ಸರ್ಪ್ರೈಸಾಗಿ. ನಮಗೆ ಖುಷಿಯಾದರೆ ಸಾಕು ಅಲ್ವಾ ಫ್ರೆಂಡ್ಸ್. ನಮಗೆ ಯಾವ ಥರ ಖುಷಿಯಾಗುತ್ತೋ ಆ ಥರದಲ್ಲಿ ಮಾಡಿದರೆ ತುಂಬ ಖುಷಿಯಾಗುತ್ತೆ, ಚೆನ್ನಾಗೂ ಬರುತ್ತೆ. ಸೊ ಹೆವಿ ಆದ್ರೂ ಅದು ಖುಷಿಯಿಂದನೇ ಮಾಡ್ತೀವಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ನನ್ನ ಹಸ್ಬೆಂಡ್ ಅಂತೂ ತುಂಬಾ ಇಷ್ಟಪಟ್ಟರು, ತುಂಬ ಖುಷಿಪಟ್ಟರು ಈ ಥರ ಮಾಡಿದ್ದಕ್ಕೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಕೇಕು ಕೂಡ ಕಟ್ ಮಾಡ್ತಿದ್ದಾರೆ ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಕೇಕು. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟು ಕೂಡ ಸಖತ್ತಾಗಿತ್ತು, ಸ್ಪಾಂಜಿಯಾಗಿ ಬಂದಿತ್ತು ಕೇಕು. ಟೇಸ್ಟು ತುಂಬಾ ಇಷ್ಟಪಟ್ಟರು ಆ ಕೇಕಿಂದು. ಕ್ರೀಮ್ ಕೂಡ ಚೆನ್ನಾಗಿ ಬಂದಿತ್ತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಸ್ಪಾಂಜಿಯಾಗಿ ಇದೆ. ಸೊ ಶೇಪು ಕೂಡ ಚೆನ್ನಾಗಿ ಬಂತು. ಸೊ ಸಖತ್ತಾಗಿರುತ್ತೆ. ನೀವು ಒಂದ್ಸರಿ ಈ ರೀತಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಫ್ರೆಂಡ್ಸ್, ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಕೇಕ್ ರೆಸಿಪಿ ಮತ್ತು ಬರ್ಡೇ ಡೆಕೋರೇಷನ್ ಸೆಲೆಬ್ರೇಷನ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಸೊ ಕೇಕ್ ರೆಸಿಪಿ ಕೂಡ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.